ನನ್ನ ಮನೋವೃತ್ತಿ ನಿಮ್ಮ ಮನೋವೃತ್ತಿ ಯಾವಾಗ ಒಂದೇ ದಿಕ್ಕಿನ ಕಡೆಗೆ ಓಡ್ತಾ ಇದೆಯೋ ಆಗ ಮಾತ್ರ ನಾವು ಶಾಸ್ತ್ರಗಳನ್ನು ಪಾಠ ಮಾಡ್ಲಿಕ್ಕೆ ಸಾಧ್ಯ. ಇದನ್ನು ಹೇಗೆ ಅಚೀವ್ ಮಾಡಬೇಕು ಅಂತ ಕೇಳಿದಾಗ ಶಂಕರಾಚಾರ್ಯರ ಅಥವಾ ಸಹನಾವವತುವಿನ ಭಾಷ್ಯ ಈ ಥರ ಹೇಳುತ್ತೆ, ಗುರು ಮತ್ತು ಶಿಷ್ಯ ನಮ್ಮಿಬ್ಬರ ಮನೋಭಾವ ಬುದ್ಧಿ ಮತ್ತೆ ಒಂದೇ ಕಡೆ ಹೋಗಬೇಕು ಅನ್ಬೇಕಾದ್ರೆ ನಾವಿಬ್ರು ಕೂಡ ಶಾಂತಿಯನ್ನ ಆಚರಣೆ ಮಾಡಬೇಕು. ಆ ಶಾಂತಿ ಮಂತ್ರ ಯಾವುದು ಅಂತ ಕೇಳಿದ್ರೆ ಇದೇ ಶಾಂತಿ ಮಂತ್ರ, ಸಹನಾವವತು ಅನ್ನೋ ಶಾಂತಿ ಮಂತ್ರ. ಸಹ ನೌ ಅವತು, ಹೇಗೆ ಷಣ್ಣೋಮಿತ್ರ ವರುಣದಲ್ಲಿ ಕೊನೆಗೆ ಅವ ವಕ್ತಾರಂ ಅವ ಶ್ರೋತಾರಂ ಅಂತ ಹೇಳಿದ್ವೋ, ಅದೇ ಥರ ಶ್ರೋತಾ ಮತ್ತೆ ವಕ್ತ ಅಂದ್ರೆ ಗುರು ಮತ್ತೆ ಶಿಷ್ಯ ಇಬ್ಬರನ್ನು ಕೂಡ ರಕ್ಷಣೆ ಮಾಡೋದ್ರ ಜೊತೆಗೆ ನಮ್ಮಿಬ್ಬರನ್ನು ಒಂದೇ ದಾರಿಯ ಪಥಿಕರನ್ನಾಗಿ ಮಾಡು ಅಂತ ಬೇಡ್ಕೊಂತಿದ್ದೀವಿ. ಅದು ಈ ಒಂದು ಅದ್ಭುತವಾದಂಥ ಶಾಂತಿ ಮಂತ್ರದ ಬೇಸ್ ಲೈನ್.